ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆನಾಡಿನಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಜನಜೀವನ ತತ್ತರಿಸಿ ಹೋಗ್ತಾ ಇದೆ. ಮಳೆಗೆ ಭರ್ತಿಯತ್ತ ಐತಿಹಾಸಿಕ ತುಂಗಾ ಮಂಟಪ ಭರ್ತಿ ಆಗೋದ್ರತ್ತ ದಾಪುಗಾಲಿಡ್ತಾ ಇದೆ. ಕಾರಣ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕೋರ್ಪಲಯ್ಯ ಛತ್ರದ ತುಂಗಾ ಮಂಟಪ ಭರ್ತಿಯಾಗುವಂತ ಸಂದರ್ಭ ಹತ್ರ ಆಗ್ತಾ ಇದೆ. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ ಇರುವಂತಹ ಮಂಟಪ ಇದು. ತುಂಗಾ ನದಿಯಲ್ಲಿ ನಿರ್ಮಿಸಲಾಗಿರುವಂತ ಕಲ್ಲಿನ ಮಂಟಪ ಭರ್ತಿ ಆದ್ರೆ ಮುಳುಗಡೆ ಆಗ್ಬಿಡುತ್ತೆ. ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಮಳೆ ಹೀಗೆ ಮುಂದುವರೆದ್ರೆ ಪೂರ್ತಿಯಾಗಿ ಅಲ್ಲಿ ನೀರು ಮತ್ತಷ್ಟು ಹೆಚ್ಚಾಗೋದ್ರಿಂದ ಮಂಟಪ ಮುಳುಗಡೆ ಆಗೋ ಸಾಧ್ಯತೆ ಇದೆ. ನಿರಂತರ ಮಳೆ ಹಿನ್ನೆಲೆ ನದಿಯ ನೀರಿನ ಮಟ್ಟ ಏರಿಕೆ ಆಗಿದೆ. ತುಂಗಾ ಜಲಾಶಯದಿಂದ ನೀರು ಯಥೇಚ್ಛವಾಗಿ ಹರಿದು ಬರ್ತಾ ಇದೆ. ಡ್ಯಾಂನಿಂದ ಪ್ರಸ್ತುತ 65,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ತುಂಬಿ ಹರಿತಾ ಇದೆ ತುಂಗಾ ನದಿ. ಸದ್ಯ ಮಂಟಪ ಮುಳುಗೋದಕ್ಕೆ ಅರ್ಧ ಅಡಿಯಷ್ಟೇ ಬಾಕಿ ಇದೆ. ಹೀಗೆ ಮಳೆ ಮುಂದುವರೆದ್ರೆ ಮಂಟಪ ಮುಳುಗಡೆ ಆಗುತ್ತೆ.